ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಡ್ತಕ್ಕಂಥ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 100ನೇ ಅಧ್ಯಾಯ, ಸಾಮ್ 100. 100ನೇ ಕೀರ್ತನೆ ಚಿಕ್ಕ ಕೀರ್ತನೆ, ಯಾಕಂದರೆ 5 ವಚನಗಳು ಮಾತ್ರ ಇರುವಂಥದ್ದನ್ನಾಗಿ ನಾವು ನೋಡ್ತೇವೆ. ಮತ್ತು ಈ ಕೀರ್ತನೆಯನ್ನು ಯಾರು ಬರೆದದ್ದು ನಮಗೆ ಗೊತ್ತಿಲ್ಲ, ಅನಾಮಧೇಯ. ಆದರೆ ಈ ಕೀರ್ತನೆಯಲ್ಲಿ ಸುಮಾರು 8 ವಿಷಯಗಳು ಇರುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಅಂದರೆ ದೇವರ ಬಗ್ಗೆ ಅಥವಾ ಇಸ್ರಾಯೇಲರ ದೇವರ ಬಗ್ಗೆ, ಅಥವಾ ಇರುವಾತನೇ ಆಗಿದ್ದಾನೆ ಎಂಬ, ಅಥವಾ ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಇರುವ ದೇವರ ಬಗ್ಗೆ ನಾವು ಸುಮಾರು 8 ವಿಷಯಗಳನ್ನು ನಾವು ನೋಡಿಕೊಳ್ಳಬಹುದು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಅದನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಕೀರ್ತನೆ 100ನೇ ಕೀರ್ತನೆ ಬಂದು 95ನೇ ಕೀರ್ತನೆಗೆ ಹೋಲುವಂಥದ್ದಾಗಿದೆ ಎಂಬುದಾಗಿ ಆ ಕೀರ್ತನೆಯ ಮೇಲ್ಬರಹ ಆಗಿದೆ. 95ನೇ ಕೀರ್ತನೆ ಹೇಗಿದೆ ಎಂಬುದಾಗಿ ನೋಡುವಾಗ, 95 ಅದು ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದೆಂಬುದಾಗಿ ಹೇಳಲಾಗಿದೆ. ಈ 95ನೇ ಕೀರ್ತನೆ, 81ನೇ ಕೀರ್ತನೆ, 96ನೇ ಕೀರ್ತನೆ ಅಥವಾ 100ನೇ ಕೀರ್ತನೆ ಇದ್ದ ಹಾಗೆ ಇರುವಂಥ ಒಂದು ಕೀರ್ತನೆ. ಮತ್ತು ಆಹ್ವಾನ, ಕೀರ್ತನೆಗಾರನು ದೇವರಿಗೆ ಉತ್ಸಾಹ ಧ್ವನಿ ಮಾಡುವಂತೆ ಆಹ್ವಾನಿಸ್ತಿದ್ದಾನೆ. ಈ 100ನೇ ಕೀರ್ತನೆ ಸ್ವಲ್ಪ ವ್ಯತ್ಯಾಸವಾದದ್ದು. ಯಾಕಂತ ಹೇಳಿದ್ರೆ, ಬೇರೆ ಕೀರ್ತನೆಗಳು, ಉದಾಹರಣೆಗೆ 89ನೇ ಕೀರ್ತನೆ ಯೆಹೋವನೇ ಅಂತ ಪ್ರಾರಂಭವಾಗ್ತದೆ, ಮತ್ತು 86ನೇ ಕೀರ್ತನೆ, 88ನೇ ಕೀರ್ತನೆ ಇವೆಲ್ಲ ಯೆಹೋವನೇ ಅಂತ ಪ್ರಾರಂಭವಾಗ್ತದೆ. 84ನೇ ಕೀರ್ತನೆ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ ಪ್ರಾರಂಭವಾಗ್ತದೆ. 83ನೇ ಕೀರ್ತನೆ ದೇವರೇ ಎಂಬುದಾಗಿ ಪ್ರಾರಂಭವಾಗ್ತದೆ. ಯಾವ ರೀತಿಯಾಗಿ ಒಂದು ಲೆಟರ್ ನಾವು ಬರೆದ್ರೆ, ಒಂದು ಪತ್ರ ಬರೆದ್ರೆ, ಯಾರನ್ನು ಉದ್ದೇಶಿಸಿ ನಾವು ಲೆಟರ್ ಬರೆದಿದ್ದೇವೋ ಅವರ ಹೆಸರು ಅಥವಾ ಅವರೊಂದಿಗಿರುವ ನಮ್ಮ ಸಂಬಂಧ, ಪ್ರೀತಿಯ ತಂದೆ ತಾಯಿ, ಆ ರೀತಿಯಾಗಿ ನಾವು ಸಂಬಂಧವನ್ನು ಉದ್ದೇಶಿಸಿ ವ್ಯಕ್ತಪಡಿಸಿ ಬರಿತೇವೆ. ಆದರೆ ಈ ಕೀರ್ತನೆ 100ನೇ ಕೀರ್ತನೆ ನೋಡುವಾಗ ಸಮಸ್ತ ಭೂನಿವಾಸಿಗಳೇ ಅಂತ ಪ್ರಾರಂಭವಾಗ್ತದೆ. ಸರಿ, ಸಮಸ್ತ ಭೂನಿವಾಸಿಗಳಿಗೆ ಈ ಕೀರ್ತನೆಗಾರನು ಏನು ಹೇಳಬೇಕಂತ ಇಷ್ಟಪಟ್ಟಿದ್ದಾನೆ ನೋಡೋಣ ಬನ್ನಿರಿ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಇಡೀ ಭೂಮಿಯಲ್ಲಿರುವಂಥ ಎಲ್ರಿಗೂ ಈತನ ಬಯಸುವಂಥ ಒಂದು ಸಂಗತಿ ಏನಂದರೆ, ದೇವರಿಗೆ ಜಯಘೋಷ ಮಾಡಿರಿ ಎಂಬುದಾಗಿ. ಹೌದು, ದೇವರನ್ನು ಇಡೀ ಭೂನಿವಾಸಿಗಳು ಎಲ್ಲರೂ ನಂಬುವವರಾಗಿ ಇರುವಂಥ ಸಾಧ್ಯತೆ ಇಲ್ಲ. ಆ ದಿವಸಗಳಲ್ಲಿ ಇಸ್ರಾಯೇಲರು ಮಾತ್ರ ನಂಬಿದವರಾಗಿದ್ದರು. ಬಹಳ ವಿರಳವಾಗಿ ಕೆಲವರು ಮಾತ್ರ, ಯೆಹೂದ್ಯರಲ್ಲದವರು ಕೆಲವರು ಮಾತ್ರ ನಂಬಿದ್ದರು. ಆದರೆ ಸಮಸ್ತ ಭೂನಿವಾಸಿಗಳು ಯೆಹೋವನಿಗೆ, ಇರುವಾತನೇ ಆಗಿದ್ದಾತನಿಗೆ ಜಯಘೋಷ ಮಾಡಿರಿ ಅಂತ ಹೇಳಿದ್ರೆ ಹೇಗಿರ್ತದೆ? ನಮಗೆ ಆಶ್ಚರ್ಯ ಅನ್ನಿಸ್ತದೆ ಅಲ್ವಾ? ಆದರೂ ಕೂಡ ಕೀರ್ತನೆಗಾರನ ಒಂದು ಆಶೆ ಆ ರೀತಿಯಾಗಿತ್ತು. ಅಷ್ಟೇ ಅಲ್ಲ, ಆತನ ಮುಖಾಂತರವಾಗಿ ದೇವರು ಕೂಡ ಅದನ್ನೇ ಬಯಸ್ತಾನೆ. ಬರೆದದ್ದು ಒಬ್ಬ ಮನುಷ್ಯನೇ ಆಗಿದ್ದರೂ ಕೂಡ ದೇವರ ಒಂದು ಆಶೆಯನ್ನು ದೇವರು ಆ ಮನುಷ್ಯನ ಮುಖಾಂತರವಾಗಿ ಅಥವಾ ಗ್ರಂಥಕರ್ತನ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಏನದು? ಯೆಹೋವನಿಗೆ ಜಯಘೋಷ ಮಾಡಿರಿ ಅಂತ. ಯಾಕೆ ಆ ರೀತಿಯಾಗಿ ಎಂಬುದಾಗಿ ನೋಡುವಾಗ 2ನೇ ವಚನದಲ್ಲಿ ಈ ರೀತಿಯಾಗಿದೆ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ.
ದೇವರ ಸೇವೆಯನ್ನು ಮಾಡುವಂಥದ್ದು ಸಂತೋಷದಿಂದ ಮಾಡಬೇಕು. ಈ ಕೆಲವು ದಿವಸಗಳಿಂದ ನಾನು ಕೂಡ ಅದನ್ನು ಪ್ರಯತ್ನಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ದುಃಖದಿಂದ ದೇವರ ಸೇವೆಯನ್ನು ಮಾಡಬಾರ್ದು, ಒತ್ತಾಯದಿಂದ ದೇವರನ್ನು ಸೇವಿಸಬಾರದು, ಮತ್ತು ಅದೇ ಸಂದರ್ಭದಲ್ಲಿ ಬೇಸರದಿಂದ ಕೂಡ ದೇವ್ರ ಸೇವೆಯನ್ನು ಮಾಡಬಾರ್ದು. ಯಾಕಂತ ಹೇಳಿದರೆ, ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯಾವುದಂತ ಹೇಳಿದರೆ, ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ, ಅಲ್ಲಿ ಭಯಂಕರವಾದಂಥ ಒಂದು ವಾಕ್ಯ ಇದು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಇದು ಬಹಳ ನೇರವಾಗಿ ಅದೇ ಸಂದರ್ಭದಲ್ಲಿ ತಿದ್ದುವಂಥ ಒಂದು ಗದರಿಕೆಯ ಹೆದರಿಕೆಯ ವಾಕ್ಯ ಅಂತ ಕೂಡ ಹೇಳ್ಬೋದು. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಬನ್ನಿರಿ. ಯೆರೆಮೀಯ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 48 ವರ್ಸ್ 10, 10ನೇ ವಚನ ಈ ರೀತಿಯಾಗಿದೆ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ದೇವರು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಎಂಬುದಾಗಿದೆ. ಹಾಗಾದರೆ ದೇವರ ಸೇವೆಯನ್ನು ಮಾಡ್ತೀವಿ, ಅದನ್ನು ನಾವು ಹೇಗೆ ಮಾಡಬೇಕು? ಆಲಸ್ಯವಾಗಿ ಮಾಡಬಾರ್ದು. ಹಾಗಾದರೆ ಹೇಗೆ ಮಾಡಬೇಕು? ಇಲ್ಲಿ ಒಂದು ಮಾತಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಕೀರ್ತನೆ 100ನೇ ಅಧ್ಯಾಯ 2ನೇ ವಚನದಲ್ಲಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ದೇವರನ್ನು ಯಾವ ರೀತಿಯಾಗಿ ಸೇವಿಸಬೇಕು ಎಂಬುದಾಗಿ ಇನ್ನು 2 ವಾಕ್ಯ ಕೂಡ ನಾವು ನೋಡಿಕೊಳ್ಳೋಣ. ಒಂದು ಯೆಹೋಶುವನ ಗ್ರಂಥ ನನಗೆ ನೆನಪಿಗೆ ಬರುತ್ತಿದೆ, ಮತ್ತು ಇನ್ನೊಂದು ಲೂಕನು ಬರೆದ ಸುವಾರ್ತೆಯಿಂದ ಒಂದು ವಾಕ್ಯ. ಸರಿ, ಮೊದಲು ಯೆಹೋಶುವನ ಗ್ರಂಥ ನಾವು ನೋಡಿಕೊಳ್ಳೋಣ. ಯಾಕೆ ನಾನು ಹೆಚ್ಚು ವಾಕ್ಯಗಳನ್ನು ಕೊಡ್ತಾ ಇದ್ದೀನಿ, ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 5 ವಚನಗಳಿದೆ. ಆದ ಕಾರಣ ನಾವು ಅದನ್ನು ಬೇರೆ ಬೇರೆ ವಚನಗಳಿಗೆ ಹೋಲಿಸಿ ಆಳವಾಗಿ ನಿಧಾನವಾಗಿ ಅಧ್ಯಯನ ಮಾಡೋದು ಒಳ್ಳೆಯದು. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದ 15ನೇ ವಚನ ಈ ರೀತಿಯಾಗಿದೆ. ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 24 ವರ್ಸ್ 15, ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ದೇವ್ರ ಸೇವೆಯನ್ನು ಮಾಡುವಂಥದ್ದು ಅದು ಒತ್ತಾಯದಿಂದ ಮಾಡಬಾರ್ದು, ಅದನ್ನು ದುಃಖದಿಂದ ಮಾಡಬಾರ್ದು, ಬೇಸರದಿಂದ ದೇವ್ರ ಸೇವೆ ಮಾಡಬಾರ್ದು, ಆಲಸ್ಯದಿಂದ ಕೂಡ ಮಾಡಬಾರ್ದು. ಆದರೆ ಅದನ್ನು ಆಯ್ಕೆ ಮಾಡಬೇಕು. ಕೊನೆ ವಚನ ಈ ರೀತಿಯಾಗಿದೆ, ಕೊನೆ ಭಾಗದಲ್ಲಿ 24:15, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಯೆಹೋವನನ್ನೇ ಅಂದರೆ ಅರ್ಥ, ಆತನನ್ನಷ್ಟೇ ನಾವು ಸೇವೆ ಮಾಡ್ತೀವಿ, 2 ಮನಸ್ಸು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆದ ಕಾರಣ ಕೀರ್ತನೆ 102ನೇ ವಚನದಲ್ಲಿ ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಆದ ಕಾರಣ ನನ್ನ ಒಂದು ಆಶೆ, ದೇವರ ಸೇವೆಯನ್ನು ಸಂತೋಷದಿಂದ ಮಾಡಬೇಕಂತ. ಅದೊಂದು ಭಾಗ್ಯ. ದೇವರ ಸೇವೆ ಮಾಡುವಂಥದ್ದು ಎಲ್ರಿಗೂ ಅದು ಸಿಗೋದಿಲ್ಲ. ನಮ್ಮ ಲೂಕನ್ ಸುವಾರ್ತೆ ಅಂತ ಹೇಳಿದ್ನಲ್ವ, ಸರಿ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಒಂದು 2-3 ವಿಷಯಗಳು ಹೇಗೆ ದೇವರ ಸೇವೆಯನ್ನು ಮಾಡಬೇಕೆಂಬುದು ಒಂದೇ ವಚನದಲ್ಲಿದೆ. ಅದನ್ನು ಓದ್ಬಿಡ್ತೀನಿ. ಲೂಕನ್ ಸುವಾರ್ತೆ 1ನೇ ಅಧ್ಯಾಯ 74ನೇ ವಚನದಿಂದ ಇರುವ ವಾಕ್ಯ ಭಾಗದಲ್ಲಿ, ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು, ಏನಾಗಿದೆ? ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ, ಮೊದಲನೇದು ಭಯವಿಲ್ಲದವರಾಗಿ, 2ನೇದು ನಿರ್ಮಲ ಚಿತ್ತದಿಂದಲೂ, 3ನೇದು ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಹೌದು,
ಈ ರೀತಿಯಾಗಿ ಸ್ನಾನಿಕನಾದ ಯೋಹಾನನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದಿರುವಾಗ ಈ ಮಾತನ್ನು ಅವನು ಹೇಳ್ತಾನೆ. ಏನಂತ? ನಾವು ದೇವ್ರ ಸೇವೆಯನ್ನು ಮಾಡಬೇಕಾದರೆ ಭಯವಿಲ್ಲದವರಾಗಿ ನಾವು ಮಾಡಬೇಕು, ನಿರ್ಮಲ ಚಿತ್ತರಾಗಿ ನಾವು ದೇವ್ರ ಸೇವೆಯನ್ನು ಮಾಡಬೇಕು ಮತ್ತು ನೀತಿಯಿಂದ ದೇವ್ರ ಸೇವೆಯನ್ನು ಮಾಡಬೇಕು ಅಂತ. ಹಾಗಾದರೆ ಸುಮಾರು 5-6 ವಿಷಯಗಳು ನಾವು ಕಲ್ತ್ಬಿಟ್ಟಿದ್ದೇವೆ. ಯಾಕಂತ ಹೇಳಿದರೆ ದೇವರ ಸೇವೆಯನ್ನು ಮಾಡುವಂಥದ್ದು ಹೇಗೆ ಮಾಡಬೇಕು ಅಂತ ನೋಡುವಾಗ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಉತ್ಸಾಹ ಧ್ವನಿ ಮಾಡ್ತಾ ಆತನ ಸನ್ನಿಧಿಗೆ. ದೇವರ ಬಗ್ಗೆ 8 ವಿಷಯಗಳು ಇಲ್ಲಿದೆ. 1, ಆತನ ಸನ್ನಿಧಿ. ದೇವರ ಸನ್ನಿಧಿಗೆ ಬನ್ನಿರಿ. ಯಾಕಂತ ಹೇಳಿದ್ರೆ ಯೆಹೋವನೇ ದೇವರಂತ ನಾವು ತಿಳಿದುಕೊಳ್ಬೇಕು. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು. ವಾವ್, ಎಂಥ ಒಂದು ಮಾತು ನೋಡ್ರಿ. 2ನೇದಾಗಿ ಆತನ ಪ್ರಜೆಯು. ನಾವು ಯಾರಾಗಿದ್ದೇವೆ? ಆತನ ಪ್ರಜೆ ಆಗಿದ್ದೇವೆ. ಇದು 2ನೇ ವಿಷಯ. ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. 2 ಒಂದೇ. ಮತ್ತು 3ನೇದಾಗಿ ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರದೊಳಗೆ ಬನ್ನಿರಿ. ಆತನ ದೇವರಿಗೆ ಸೇರಿದ 8 ಸಂಗತಿಗಳು ಇಲ್ಲಿ ನೋಡ್ತೇವೆ. 1, ಆತನ ಸನ್ನಿಧಿ. 2ನೇದು ಆತನ ಪ್ರಜೆ. 3ನೇದು ಆತನ ಮಂದಿರ. 4ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ಹಾಗಾದರೆ ಮಂದಿರ ಅಂತ ಹೇಳಿದಾಗ ಯಹೂದ್ಯರಿಗೆ ಅದು ಭಾಳ ಪ್ರಾಮುಖ್ಯ. ಹೌದು, ಎಲ್ರಿಗೂ ಕೂಡ. ಆದರೆ ಮಂದಿರ, ದೇವರ ಮಂದಿರ ಅನ್ನುವಂಥದ್ದು ದೇವರಿಗೂ ಕೂಡ ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಹೌದು, ಯಾಕೆ ಕೃತಜ್ಞತಾಸ್ತುತಿಯೊಡನೆ ಬರಬೇಕಂತ ಮೊನ್ನೆ ನಾವು ಯೋಚನೆ ಮಾಡ್ತಿದ್ದಾಗ, ದೇವದರ್ಶನ ಗುಡಾರ ಅಥವಾ ದೇವಾಲಯದೊಳಗೆ ಬರ್ತಾ ಇರುವಾಗ ಏನಾಗ್ತದೆ, ಅಲ್ಲಿ ಯಜ್ಞವೇದಿ ಇರ್ತದೆ. ಮೊಟ್ಟ ಮೊದಲು ಕಾಣಿಸುವಂಥದ್ದು ಯಜ್ಞವೇದಿ. ಅದೇನು ತೋರಿಸ್ತದೆ? ನಮಗೋಸ್ಕರವಾಗಿ ಬಲಿಯಾದಂಥ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಹೌದು, ಆದ ಕಾರಣ ಕೃತಜ್ಞತಾಸ್ತುತಿಯೊಡನೆ ನನಗೋಸ್ಕರವಾಗಿ, ನನ್ನ ಪರವಾಗಿ ನಿನ್ನ ಪ್ರಾಣ ಕೊಟ್ಟಿದ್ದೀನಿ, ನಿನ್ನ ರಕ್ತವನ್ನು ಸುರಿಸಿದಿ ಎಂಬುದಾಗಿ. ಯಹೂದ್ಯರು ಆ ದಿವಸಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಿದ್ರು. ಆದರೆ ಅದರ ಅನ್ವಯ ಅದು ಛಾಯೆ. ನಿಜ ಸ್ವರೂಪನು ಕ್ರಿಸ್ತನೇ. ದೇವರಿಗೆ ಸೇರಿದ 8 ಸಂಗತಿಗಳು. 1ನೇದು ಆತನ ಸನ್ನಿಧಿ, 2ನೇದು ಆತನ ಪ್ರಜೆ, 3ನೇದು ಆತನ ಮಂದಿರ, 4ನೇದು ಆತನ ಅಂಗಳ. ಹಾಗೆ ಮುಂದೆ ನೋಡುವಾಗ 4ನೇ ವಚನದ 2ನೇ ಭಾಗದಲ್ಲಿ ಆತನ ಉಪಕಾರ ಸ್ಮರಿಸಿರಿ. ಉಪಕಾರ ಆತನಿಗೆ ಸೇರಿದಂಥದ್ದು. ಆತನ 8 ಸಾರಿ ಬರ್ತಿದೆ. ಆತನ ಉಪಕಾರ ಸ್ಮರಿಸಬೇಕು ನಾವು. ಅದಕ್ಕೆ ಕೀರ್ತನೆ 103ರಲ್ಲಿ ಕೂಡ, ನನ್ನ ಮನವೇ ಯೆಹೋವನನ್ನು ಕೊಂಡಾಡ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತಿದೆ ಅಲ್ವಾ? ಸರಿ, ಹಾಗೆ ಮುಂದುವರಿಸುವಾಗ ಆತನ ನಾಮವನ್ನು ಕೊಂಡಾಡಿರಿ. ದೇವರ ನಾಮ ಶಕ್ತಿಯುತವಾದದ್ದು. ದೇವರ ನಾಮ ಅದು ದೇವರನ್ನೇ ಒಳಪಡಿಸುವಂಥದ್ದಾಗಿದೆ. ಸರಿ, ದಾವೀದನು ಕೂಡ ಯುದ್ಧಕ್ಕೆ ಹೋದಾಗ ಗೊಲ್ಯಾತನು ಹೇಳ್ತಾನೆ, ನೀನು ಈಟಿ ಬರ್ಜೀವುಗಳನ್ನೆಲ್ಲ ತಗೊಂಡು ಬಂದಿದ್ದೆ, ನಾನು ಕರ್ತನ ನಾಮದಲ್ಲಿ ಬಂದಿದ್ದೇನೆ, ಕರ್ತನ ಹೆಸರಿನಲ್ಲಿ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು. ಆಮೇಲೆ ಜಯ ಸಿಕ್ತು, ಖಂಡಿತ. 5ನೇ ವಚನ, ಕೊನೆಯ ವಚನ, ಕೀರ್ತನೆ 100 ಮತ್ತು 5ನೇ ವಚನ ಈ ರೀತಿಯಾಗಿದೆ. ಯೆಹೋವನು ಒಳ್ಳೆಯವನು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಅಂತ ಬರುವಾಗ ಕೃಪೆ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ತಕ್ಕದ್ದು. ಯಾಕಂತ ಹೇಳಿದ್ರೆ ಯೋಹಾನ 1ನೇ ಅಧ್ಯಾಯದಲ್ಲಿ ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರ
ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೃಪೆ ಬಂತು ಎಂಬುದಾಗಿ ಹೇಳಲಾಗಿದೆ. ಸರಿ, ಆ ವಾಕ್ಯ ನಾವು ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಎಷ್ಟೋ ಸಾರಿ ಕೃಪೆ ಅನ್ನುವಂಥ ಪದ ಬಂದಿದೆ. ಬೇಗ ನಾವು ನೋಡೋಣ ಆ ವಾಕ್ಯವನ್ನು. ಯಾಕಂತ ಹೇಳಿದ್ರೆ 1ನೇ ಅಧ್ಯಾಯ 17ನೇ ವಚನ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ. ಕೊನೆಯದಾಗಿ ದೇವರಿಗೆ ಸೇರಿದ 8 ಸಂಗತಿಗಳು ಏನೇನು? ಹೌದು, ದೇವರ ಸನ್ನಿಧಿ, ದೇವರ ಪ್ರಜೆ, ದೇವರ ಮಂದಿರ, ದೇವರ ಅಂಗಳ, ದೇವರ ಉಪಕಾರ, ದೇವರ ನಾಮ, ದೇವರ ಕೃಪೆ. ಕೊನೆಯದಾಗಿ ಕೊನೆಯ ಸಾಲಿನಲ್ಲಿ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ವಾವ್! ದೇವರ ನಂಬಿಗಸ್ತಿಕೆ ಕೊನೆಯವರೆಗೆ. ಯಾಕೆ ಆ ರೀತಿ? ಯಾಕಂದರೆ ಆತನು ಭಕ್ತ ಸಿಂಗ್ ಅಯ್ಯನವರು ಹೇಳಿದ ಹಾಗೆ ಆತನು ಒಡಂಬಡಿಕೆಯ ದೇವರಾಗಿದ್ದಾನೆ. ಈಸ್ ಎ ಕವನೆಂಟ್ ಕೀಪಿಂಗ್ ಗಾಡ್. ಒಡಂಬಡಿಕೆಯಲ್ಲಿ ನಂಬಿಗಸ್ತಿಕೆ ಬಹಳ ಬಹಳ ಪ್ರಾಮುಖ್ಯ. ಅದನ್ನು ದೇವರು ವಹಿಸಿದ್ದಾನೆ. ಆದ ಕಾರಣ ಸಮಸ್ತ ಭೂನಿವಾಸಿಗಳೇ ಅಂತ ಹೇಳಿಬಿಟ್ಟು ಕರೆದುಬಿಟ್ಟು ಕೀರ್ತನೆಗಾರನು 8 ವಿಷಯಗಳನ್ನು ದೇವರ ಬಗ್ಗೆ ಹೇಳ್ತಾನೆ. ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಕೀರ್ತನೆ 100ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.